ನನ್ನ ಎಲ್ಲ ವೀಕ್ಷಕ ಮಹಾಪ್ರಭುಗಳಿಗೆ ಮತ್ತೊಮ್ಮೆ ನನ್ನ ವಿವಿಧ್ 1563 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನದ ವಿಶೇಷ, ನಾವೆಲ್ಲರೂ ತಿರುಪತಿಗೆ ಹೋಗ್ತಾ ಇರ್ತೀವಿ. ತಿರುಪತಿಗೆ ಹೋಗಿ ಏನು ಮಾಡ್ತೀವಿ? ಡೈರೆಕ್ಟಾಗಿ ಅರ್ಜೆನ್ಸಿನಲ್ಲಿ ಹೋಗೋದು, ಕ್ಯೂನಲ್ಲಿ ನಿಂತ್ಕೊಳ್ಳೋದು, ದರ್ಶನ ಮಾಡೋದು, ಬರೋದು, ಇದನ್ನೇ ಮಾಡ್ತಾಯಿದ್ದೀವಿ ನಾವೆಲ್ಲರೂ. ನಾನು ಸಹ, ನೀವೆಲ್ಲರೂ ಸಹ ಇದನ್ನೇ ಮಾಡ್ತಾಯಿದ್ದೀವಿ. ಕೆಲವರು ತಿಳಿದವ್ರು ಏನು ಮಾಡ್ತಾರೆ? ಬೆಟ್ಟ ಹತ್ತೋ ಪ್ರಯತ್ನ ಮಾಡ್ತಾರೆ. ಬೆಟ್ಟ ಹತ್ತಾರೆ. ದೊಡ್ಡ ಪಾದ, ಚಿಕ್ಕ ಪಾದ ಅಂತ ಇದೆ. ಎರಡು ರೀತಿಯಲ್ಲೂ ಬೆಟ್ಟ ಹತ್ತಿ ನಂತರ ಸ್ವಾಮಿ ದರ್ಶನಕ್ಕೆ ಹೋಗೋದನ್ನು ನಾವೆಲ್ಲ ನೋಡ್ತೀವಿ. ಆದರೆ ನಮ್ಮೆಲ್ಲರ ಬಾಳಿನಲ್ಲಿ ಚಮತ್ಕಾರ ಆಗಬೇಕನ್ನೋದು ಏನಾದರೂ ಇದ್ದರೆ ದಯವಿಟ್ಟು ನಾವೆಲ್ಲರೂ ಬೆಟ್ಟ ಹತ್ತೋದನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವಲ್ಲಿ ತಿರುಪತಿಗೆ ಹೋದವ್ರಿಗೆ ಅನುಭವ ಇರ್ತದೆ. ಬೆಟ್ಟ ಹತ್ತಿದವ್ರಿಗೆ ನೋಡಿ, ಕೈ ಕಾಲು ಏನು ಇಲ್ದವರು ಸಹ ತೆವಳ್ಕೊಂಡಾದರೂ ಬೆಟ್ಟ ಹತ್ತಾ ಇರ್ತಾರೆ. ಸೊ ಅವ್ರಿಗೆ ಅದೆಲ್ಲ ಸಾಧ್ಯ ಅಂತಂದರೆ ನಮಗೆ ಭಗವಂತ ಎಲ್ಲ ಅಂಗಗಳನ್ನು ಕೊಟ್ಟಿದ್ದಾನೆ. ನಾವು ಹತ್ತೋದ್ರಲ್ಲಿ ಏನೂ ಆಶ್ಚರ್ಯ ಏನಿಲ್ಲ. ಸೊ ದಯವಿಟ್ಟು ಬೆಟ್ಟ ಹತ್ಕೊಂಡು ನಾವು ಸ್ವಾಮಿ ದರ್ಶನ ಮಾಡಲೇಬೇಕು. ಆದರೆ ಸ್ವಾಮಿ ದರ್ಶನಕ್ಕೆ ಡೈರೆಕ್ಟಾಗಿ ಹೋಗ್ಬೇಕಾ? ಅಲ್ಲಿನ ರೀತಿ ರಿವಾಜುಗಳಿರ್ತವೆ. ದಯವಿಟ್ಟು ಅದನ್ನೆಲ್ಲ ನಾವು ಫಾಲೋ ಅಪ್ ಮಾಡಬೇಕಲ್ಲ. ತಿರುಪತಿಗೆ ಹೋದವರು, ತಿರುಮಲ ಬೆಟ್ಟಕ್ಕೆ ಹೋದವರು ಮೊದಲನೇದಾಗಿ ಕಲ್ಯಾಣಿನಲ್ಲಿ ಸ್ನಾನ ಮಾಡಿ, ಅಲ್ಲಿ ಪಕ್ಕದಲ್ಲೇ ವರಹಸ್ವಾಮಿ ಇದೆ, ವರಹಸ್ವಾಮಿ ದೇವಸ್ಥಾನ ಇದೆ. ಮೊದಲು ನಾವೆಲ್ಲರೂ ವರಹಸ್ವಾಮಿ ದೇವರನ್ನು ದರ್ಶನ ಮಾಡಬೇಕು. ನಂತರ ದರ್ಶನ ಮಾಡಿದ ನಂತರ, ಪ್ರಾರ್ಥಿಸಿದ ನಂತರ ನಾವು ಕ್ಯೂನಲ್ಲಿ ತಿರುಪತಿಗೆ ಹೋಗೋದಾಗಿರ್ತದೆ. ಹಾಗಾದರೆ ಯಾವ ವಿಶೇಷ ದಿನಗಳಲ್ಲಿ ನಾವು ತಿರುಪತಿಗೆ, ತಿರುಮಲಗೆ ಹೋಗಬೇಕಾಗುತ್ತೆ ಅನ್ನೋದು ಪ್ರಶ್ನೆ. ಸೊ ಕೆಲವರು ತಿಳಿದವರು ಕೆಲವೊಂದು ಆ ವೆಂಕಟೇಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಕ್ಷತ್ರಗಳಲ್ಲಿ ಹೋಗ್ತಾರೆ. ಆ ನಕ್ಷತ್ರ ಆ ದಿನ ಇರುತ್ತೆ, ತಿಂಗಳಲ್ಲಿ ಬರ್ತಾ ಇರ್ತದೆ. ಆ ನಕ್ಷತ್ರಗಳು ಯಾವ್ಯಾವುದಪ್ಪ? ತುಂಬ ಒಳ್ಳೆ ನಕ್ಷತ್ರ ಅನ್ನೋದಕ್ಕಿಂತ ಆ ದಿನದ ನಕ್ಷತ್ರಗಳು ವೆಂಕಟೇಶ್ವರನಿಗೆ ಸಂಬಂಧಪಟ್ಟಂಥ ನಕ್ಷತ್ರಗಳಲ್ಲಿ ಹೋಗೋದ್ರಿಂದ ನಮ್ಮ ಬಾಳಿನಲ್ಲಿ ಎಲ್ಲ ರೀತಿಯಾದ ಚಮತ್ಕಾರ ಆಗೇ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾದರೆ ಯಾವುದಪ್ಪ ಆ ನಕ್ಷತ್ರಗಳು ಅನ್ನೋದಾದರೆ, ನಮ್ಮೆಲ್ಲರಿಗೂ ತಿಳಿದಿದ್ದಾಗೆ ಸ್ವಾತಿ ನಕ್ಷತ್ರ, ನಂತರ ಶ್ರವಣ ನಕ್ಷತ್ರ, ಈ ಥರನಾದ ದಿನಗಳಲ್ಲಿ ನಾವು ಹೋಗಬೇಕಾಗ್ತದೆ. ಸೊ ಸಾಮಾನ್ಯವಾಗಿ ನೀವು ನೋಡ್ಕೊಳ್ಳಿ, ಯಾವ್ಯಾವ ನಕ್ಷತ್ರ ಇದೆ ಅಂತ ನೋಡ್ಕೊಳ್ಳಿ. ವೆಂಕಟೇಶ್ವರನಿಗೆ ಸಂಬಂಧಪಟ್ಟಂಥ ನಕ್ಷತ್ರ ದಿನಗಳಲ್ಲಿ ನಾವು ಹೋಗೋದ್ರಿಂದ ನಮಗೆ ಎಲ್ಲ ರೀತಿಯಾದ ನಮ್ಮ ಜೀವನದಲ್ಲಿ ಚಮತ್ಕಾರ ಖಂಡಿತವಾಗಿ ಆಗುತ್ತೆ. ಸೊ ನೋಡಿ, ನೀವು ನೋಡ್ತಾ ಹೋಗಿ. ನೀವು ಗೂಗಲಲ್ಲೋ ಎಲ್ಲಾದರೂ ಒಂದು ಟೈಪ್ ಮಾಡಿದಾಗ ಏನೂ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ ಗೂಗಲಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಸಂಬಂಧಪಟ್ಟ ನಕ್ಷತ್ರಗಳು ಅಂತ ಹೊಡೆದ್ರೆ ಅಲ್ಲಿ ಶ್ರವಣ ನಕ್ಷತ್ರ ಬರ್ತದೆ, ಸ್ವಾತಿ ನಕ್ಷತ್ರ ಬರ್ತದೆ, ಅನುರಾಧ ನಕ್ಷತ್ರ ಬರ್ತದೆ. ಈ ಥರ ದಿನಗಳನ್ನ ನಾವು ಚೂಸ್ ಮಾಡಿಕೊಂಡು ಆ ದಿನಗಳಲ್ಲಿ ನಾವು ದರ್ಶನ ಮಾಡಿದಾಗ ಖಂಡಿತವಾಗಿಯೂ ನಮಗೆ ಚಮತ್ಕಾರ ಆಗೋದನ್ನು ಯಾರ ಕೈಲಿಂದ ತಪ್ಪಿಸೋಲ್ಲ. ದೇವರ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಮೇಲಿರ್ತದೆ. ಸೊ ನಾವು ಹೋಗ್ತೀವಿ. ದಯವಿಟ್ಟು ಇನ್ನು ಮುಂದೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಬೇಕಾದಾಗ ನಕ್ಷತ್ರಗಳನ್ನ ನೋಡಿ, ಅದಕ್ಕೆ ಆ ದೇವರಿಗೆ ಸಂಬಂಧಪಟ್ಟಂಥ ನಕ್ಷತ್ರಗಳು ಹೋಗಿ ತಾವೆಲ್ಲರೂ ದಯವಿಟ್ಟು ದರ್ಶನ ಮಾಡಿ. ಮೊದಲನೇದಾಗಿ ಬೆಟ್ಟ ಹತ್ತೋ ಪ್ರಯತ್ನ ಮಾಡಿ, ನಂತರ ಕಲ್ಯಾಣಿನಲ್ಲಿ ಸ್ನಾನ ಮಾಡಿದ ನಂತರ ಭೂವರಹ ಸ್ವಾಮಿ ದರ್ಶನ ಮಾಡಿ, ನಂತರ ವೆಂಕಟೇಶ್ವರನ ದರ್ಶನ ಮಾಡಿ. ಈ ಥರ ರೋಟೀನ್ ನಾವು ಮಾಡಿಕೊಂಡಾಗ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಏನೇ ಪ್ರಾರ್ಥನೆ ಮಾಡಿದ್ರೂ ಆ ಚಮತ್ಕಾರ ನಡೆಯುತ್ತೆ. ತಾವೆಲ್ಲರೂ ಇದನ್ನು ಫಾಲೋಅಪ್ ಮಾಡಿ. ಸೊ ನನ್ನ ಉದ್ದೇಶ ಅಷ್ಟೇ, ನಮ್ಮಗಳ ಉದ್ದೇಶ ಅಷ್ಟೇ, ನಮ್ಮ ಚಾನಲ್ನ ಉದ್ದೇಶ ಅಷ್ಟೇ. ನೋಡ್ತಕ್ಕಂಥವ್ರು ಎಲ್ರಿಗೂ ಆ ದೇವರು ಆಯುಷ್, ಆರೋಗ್ಯ, ಸೌಭಾಗ್ಯಗಳನ್ನು, ಸಕಲ ಸೌಭಾಗ್ಯ ಕರುಣಿಸ್ತಾನೆ ಅನ್ನೋ ನಂಬಿಕೆ ಮೇಲೆ ನಾವು ಈ ಚಾನಲ್ನ ಓಪನ್ ಮಾಡಿದ್ದೀವಿ. ಸೊ ನಮಗೆ ತಿಳಿದಿರ್ತಕ್ಕಂಥ ಸ್ವಲ್ಪ ಮಾಹಿತಿಗಳನ್ನ ನಾವು, ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ಮಾಹಿತಿಗಳು, ನಾವು ನೋಡಿರ್ತಕ್ಕಂಥ, ಕೇಳಿರ್ತಕ್ಕಂಥ, ಓದಿರ್ತಕ್ಕಂಥ, ತಿಳ್ಕೊಂಡಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ತಮಗೆ ಡೇ ಬೈ ಡೇ ಒಂದೊಂದೇ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಖಂಡಿತವಾಗಿಯೂ ತಾವೆಲ್ಲರೂ ನೋಡಿ, ತಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರೀಲಿಕ್ಕೆ ಹೋಗಬೇಡಿ. ನೀವು ವಿಡಿಯೋಗಳು ನೋಡೋದ್ರಿಂದ
ನಾವು ದಿನೇ ದಿನೇ ಹೊಸ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಅದು ಉಪಯುಕ್ತ ಮಾಹಿತಿಗಳನ್ನು ಮಾತ್ರ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.